ನಾವು RTC ಅಥವಾ ಪಾಣಿನ ಲವೆನಿಯಲ್ಲಿ ನಾವು ಬೈಫರ್ಕೇಶನ್ ಮಾಡ್ತೀವಿ. ನಮ್ಮ ಆಸ್ತಿಗಳು ಒಂದು ಉದಾಹರಣೆ ಅಂದ್ರೆ ಒಂದು 40-60 ಆಸ್ತಿ ತಂದೆ ಇರ್ತಾರೆ, ಇಬ್ರು ಮಕ್ಳಿರ್ತಾರೆ. ಆಸ್ತಿ ತಂದೆ ಹೋದಾದ್ಮೇಲೆ ಅದು ಬೈಫರ್ಕೇಶನ್ ಆಗ್ಬೇಕು. 40-60 ಸೈಟ್ ಅಲ್ಲಿ ಇರುವಂತದ್ದನ್ನ ಅಣ್ಣ ತಮ್ಮಂದ್ರಿಗೆ ಬೈಫರ್ಕೇಶನ್ ಮಾಡುವಂತ ವ್ಯವಸ್ಥೆ ಕಾವೇರಿ 2 ಆದ್ಮೇಲೆ ಇದನ್ನ ಆಗಕ್ ಆಗ್ತಾ ಇಲ್ಲ. ಇದು ತಮ್ಮ ಗಮನಕ್ಕೂ ಬಂದಿದೆ ಅಂತ ಅನ್ಕೊಂಡಿದೀನಿ. ಉದ್ದ ಲೈನು ಮಾನ್ಯ ಸಭಾಪತಿಗಳ ಪಾಪ ತಂದೆ ಹೋಗಿರ್ತಾರೆ, ಅಪ್ಪ ಮಕ್ಕಳು ಬೇರೆ ಬೇರೆ ಮಾಡ್ಕೋಬೇಕಾಗಿರುತ್ತೆ. ಆ ಆಸ್ತಿಗಳನ್ನ ಮಾಡದೇ ಇರೋಕೆ ಸ್ಥಿತಿ ಇವತ್ತು ಕಾಣ್ತಾ ಇದೆ. ಕಾವೇರಿ 2 ಮತ್ತೆ ಈ ಸ್ವತ್ತು ಇಂಟರ್ಫೇಸ್ ಆದ್ಮೇಲೆ ನಾವು ಈ ಸರ್ವರ್ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಒಂಥರ ಎಲ್ಲಾ ಕಡೆನೂ ಹೇಳೋ ಅಂತದನ್ನ ಎಲ್ಲರಿಗೂ ಅನ್ನಿಸ್ಬಿಟ್ಟಿದೆ. ಏನೇ ಇದ್ರೂ ಸರ್ವರ್ ಪ್ರಾಬ್ಲಮ್ ಅಂತ. ಕಾವೇರಿ 2 ತುಂಬಾ ಚೆನ್ನಾಗಿರುತ್ತೆ, ಸ್ಪೀಡ್ ಇರುತ್ತೆ, ಇಮಿಡಿಯೇಟ್ ಆಗಿ ಫೆಚ್ ಮಾಡ್ಬೇಕು. ಈ ಸ್ವತ್ತನ್ನ ಫೆಚ್ ಮಾಡ್ಬೇಕು ಕಾವೇರಿ 2. ಆ ಈ ಸ್ವತ್ತನ್ನ ಫೆಚ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ವತ್ತಿನ ಸರ್ವರ್ ಏನಿರುತ್ತೆ ಅದು ಡೌನ್ ಇರುತ್ತೆ. ಇದನ್ನ ಒಂದ್ ಸ್ವಲ್ಪ ನಾವು ಇಂಟರ್ಫೇಸಿಂಗ್ ಆಫ್ 2 ಡಿಪಾರ್ಟ್ಮೆಂಟ್ಸ್ ಇದು ಸಾಫ್ಟ್ವೇರ್ ಇವತ್ತು ಈ ಯುಗದಲ್ಲಿ ಸರ್ವರ್ ಕೆಪಾಸಿಟಿ ಶುಡ್ ಬಿ ಇನ್ಕ್ರೀಸ್ಡ್. ಇಲ್ಲ ಅಂದ್ರೆ ನಮಗೆ ನಾನು ಅವಾಗ್ಲೇ ಹೇಳ್ದಂಗೆ ರೆವಿನ್ಯೂ ಬರುವಂತ ಜಾಗದಲ್ಲಿ ನೀವು ಸರ್ವರ್ಸ್ ನಾವೇನಾದ್ರೂ ವೀಕ್ ಮಾಡಿದ್ರೆ ಅಥವಾ ಅದಕ್ಕೆ ಬೇಕಾಗಿರುವಂತ ಕೆಪಾಸಿಟಿನ ನಾವು ಇಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ರೆವಿನ್ಯೂ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಬಯೋಮೆಟ್ರಿಕ್ ಇದನ್ನೆಲ್ಲ ಹೇಳಿದ್ರೆ ವಯಸ್ಸಾದವ್ರದ್ದು ಆಧಾರ್ ಲಿಂಕ್ ಇಂದ ಏನಿದೆ, ಈಗ ನಮ್ದೆಲ್ಲದನ್ನು ಆಧಾರ್ ಲಿಂಕ್ ಆಗಿರೋದ್ರಿಂದ ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಆಧಾರ್ ಅನ್ನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರು ಸಬ್ ರಿಜಿಸ್ಟ್ರಾರ್, ಮುಗ್ದೋಗಿರೋದು. ಈಗ ಆಧಾರ್ ಲಿಂಕ್ ನ ಇವರೇ ಮಾಡ್ಬೇಕಾಗಿರಂದ್ರೆ ಅಲ್ಲಿ ಬಯೋಮೆಟ್ರಿಕ್ ಫೆಚ್ ಆಗಲ್ಲ. ತುಂಬಾ ಜನ ವಯಸ್ಸಾದವರು ಅಲ್ಲಿ ಒದ್ದಾಡ್ತಾ ಇರ್ತಾರೆ.